ಇವತ್ತು ಬೆಳಿಗ್ಗೆ ರೆಡಿಯಾಗಿ ಹೊರಟಿದ್ದೀವಿ. ಒಡಂಬೈಲ್ ಅಂತ ಒಂದು ಟೆಂಪಲ್ ಇದೆ, ಪದ್ಮಾವತಿ ಟೆಂಪಲ್ಲು. ಒಡಂಬೈಲು ಅಲ್ಲಿ ಪದ್ಮಾವತಿ ಟೆಂಪಲ್ ನೋಡಿ, ಮತ್ತೆ ಚೌಡೇಶ್ವರಿ ಟೆಂಪಲ್ ನೋಡಿ, ಮತ್ತೆ ಶ್ರೀಧರ್ ಸ್ವಾಮಿಗಳ ಪಾದುಕಾಶ್ರಮ ವರದಳ್ಳಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಹೊರಟು ಅರ್ಧ ಗಂಟೆ ಆಯಿತು. ನಮ್ಮ ಜೊತೆ ನಮ್ಮ ಅತ್ತೆ ಮಾವ ಕೂಡ ಇದ್ದಾರೆ. ಹಲೋ ಹಲೋ. ಇಲ್ಲಿ ನೋಡ್ತೀನಿ ನೀವು ಹಾಗೆ ಮೇಡಮ್. ಗೇರ್ಸಪ್ಪ ರೂಟಲ್ಲಿ ನಾವು ಹೋಗ್ತಾ ಇದ್ದೀವಿ. ಘಾಟ್ ಸೆಕ್ಷನ್ ಇದು, ಗೇರ್ಸಪ್ಪ ಘಾಟು ಬರುತ್ತೆ. ಈಗ ಒಂದು ಸ್ವಲ್ಪ ಹೊತ್ತಿಗೆ ಗಣೇಶ್ ಭಾಗವತ್ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ, ಡ್ರೈವಿಂಗ್ ಎಕ್ಸ್ಪರ್ಟ್ ಅವರು. ವಡಂಬೈಲ್ ಪದ್ಮಾವತಿ ಟೆಂಪಲ್ ಬಗ್ಗೆ ಗೊತ್ತಿರ್ಬೋದು ನಿಮಗೆ, ತುಂಬ ಶಕ್ತಿಯುತವಾದ ಸ್ಥಳ. ಯೂಟ್ಯೂಬಲ್ಲಿ ವಡಂಬೈಲ್ ಪದ್ಮಾವತಿ ಟೆಂಪಲ್ ಅಂತ ಸರ್ಚ್ ಮಾಡಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಬಳೆ ಪದ್ಮಾವತಿ ಅಂತ ಕೂಡ ಹೇಳ್ತಾರೆ. ಇವತ್ತು ಇದೆಲ್ಲ ಪ್ಲೇಸನ್ನು ಕವರ್ ಮಾಡ್ತೀನಿ, ನಿಮಗೆ ಆದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡು ಅಲ್ಲ, ಮಾವಿನ ಹೊಳೆ. ಮಾವಿನ ಹೊಳೆ ಹೌದು. ಇದನ್ನು ಮಾಡ್ಕೊಂಡು ಕಡೆಗೆ ಹೇಳು. ಮಾವಿನ ಹೊಳೆ, ಗೇರ್ಸಪ್ಪ ಘಾಟ್ ಸೆಕ್ಷನ್. ಮಾವಿನ ಹೊಳೆ ಬ್ರಿಡ್ಜು. ಅತ್ತೆ ಮಾವ ಕೂಡ ಪ್ರಯಾಣನ ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಫಸ್ಟು ವಡಂಬೈಲು ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಾಗ ಎಲ್ಲ ಸೀನರಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಘಾಟ್ ಸೆಕ್ಷನಲ್ಲಿ ರೋಡ್ ಎಲ್ಲ ಚೆನ್ನಾಗಿದೆ, ಬಟ್ ಹೊನ್ನಾವರದಿಂದ ಘಾಟ್ ಸೆಕ್ಷನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ರೋಡು ಅಷ್ಟು ಚೆನ್ನಾಗಿಲ್ಲ. ಓಕೆ, ಸಿಂಗಲ್ ರೋಡ್ ಇದು, ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕಿತ್ತು. ಫಸ್ಟ್ ನಾವು ವಡಂಬೈಲಿಗೆ ಹೋಗ್ತಾ ಇದ್ದೇವೆ. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಇದು ಒಳಗಡೆ ಫುಲ್ ಫಾರೆಸ್ಟ್ ಏರಿಯಾ. ಗೇರ್ಸಪ್ಪ ಘಾಟ್ ಸೆಕ್ಷನ್ ಸಿಗತ್ತೆ. ನಂತರ ಜೋಗ್ ಫಾಲ್ಸ್ ಬ್ಯಾಕ್ ಸೈಡ್ ಇದು ಬರುತ್ತೆ. ಗೇರುಸೊಪ್ಪ ಡ್ಯಾಮ್ ಇಲ್ಲೂ ಹೋಗಿದ್ದಾನೆ. ಬಿಡ್ತಿಲಿಯಾಗಲ್ವಾ ಸ್ವಲ್ಪ ಬಿಡ್ತಾ ಮುಂದೆ. ಜೋಗ ಜಲಪಾತ ನೋಡಿ, ಜೋಗ್ ಫಾಲ್ಸ್ ರೂಟಲ್ಲಿ ನಾವು ಹೋಗ್ತಾ ಇದ್ದೇವೆ. ಜೋಗ್ ಫಾಲ್ಸ್ ತುಂಬಾ ಸಲ ನೋಡಿದ್ದೇವೆ ನಾವು. In 2 kilometers, turn right toward Jog Bazaar Lane. In 2 kilometers, turn right toward Jog Bazaar Lane. In 2 kilometers, turn ನೋಡಿ, right toward ವಡಂಬೈಲಿಗೆ ಹೋಗುವ ದಾರಿ ಅಂತ ಮಾರ್ಕ್ ಮಾಡಿದ್ದಾರೆ. ಈ ರೋಡಲ್ಲಿ ಸ್ವಲ್ಪ ಒಂದು 7-8 ಕಿಲೋಮೀಟ್ರ್ ಮುಂದೆ ಹೋಗಬೇಕು. ಇದು ಆ್ಯಕ್ಚುಲಿ ಈ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನದ್ದು ಕತೆ ಏನಂದರೆ, ಇದು ಮೊದಲು ಹೆಬ್ಬೈಲು ಎಂಬ ಪ್ಲೇಸಲ್ಲಿ ಇತ್ತು. ಅದು ಈಗ ಲಿಂಗನಮಕ್ಕಿ ನೀರಲ್ಲಿ ಮುಳುಗಡೆ ಆಗಿಬಿಟ್ಟಿದೆ. ಇದು ಆ್ಯಕ್ಚುಲಿ ಧರ್ಮದರ್ಶಿಗಳಾದ ವೀರರಾಜಯ್ಯ ಜೈನ್ ಏನಿದ್ದಾರೆ ಅವರ ಮನೆತನಕ್ಕೆ ಈ ದೇವಿ ಒಲಿದಿತ್ತು ಅಂತ ಕತೆ ಇದೆ. ನಂತರ ಅದು ಮುಳುಗಡೆ ಆದಮೇಲೆ ಸರ್ಕಾರ ಒಂದು ಜಾಗ ಕೊಡುತ್ತೆ ಅವರಿಗೆ. ಸೊ ಆವಾಗ ಈ ದೇವಿಯನ್ನು ಇಲ್ಲಿ ವಡಂಬೈಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಮಧ್ಯದಲ್ಲಿ ಈ ದೇವಿ ಮೂರ್ತಿ ಕಳ್ಳತನ ಆಗಿಬಿಡತ್ತೆ, ಬಂಗಾರ ಎಲ್ಲ. ಮತ್ತು ಇವರು ಧರ್ಮದರ್ಶಿಗಳು ಸಣ್ಣ ವಯಸ್ಸರ ಆಗಿದ್ದರಿಂದ ಅವರಿಗೆ ಯಾರು ಸರಿಯಾಗಿ ಮಾರ್ಗದರ್ಶನ ಮಾಡೋರು ಇಲ್ಲದೆ
ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪೂಜೆ ಪುನಸ್ಕಾರ ಎಲ್ಲ ನಿಂತೋಗಿತ್ತು. ಆಮೇಲೆ ಈ ಥರ ಪೂಜೆ ಪುನಸ್ಕಾರ ಇಲ್ದಿದ್ದಾಗ ದನ ಕರು ಸಾಯೋದು, ಮನೇಲಿ ಹಾವು ಬರೋದು, ಎಲ್ಲ ಸಮೃದ್ಧಿ ಏನಿತ್ತು ಮೊದಲು ಅದೆಲ್ಲ ಕುಂಠಿತ ಆಗೋದು, ಈ ಥರ ಎಲ್ಲ ಆಗುವಾಗ ಅವರಿಗೆ ತುಂಬ ಟೆನ್ಷನ್ ಆಗುತ್ತೆ. ಮತ್ತು ಕನಸಲ್ಲಿ ದೇವಿ ಬಂದು ನನ್ನನ್ನು ಪೂಜೆ ಮಾಡು ಅಂತ ಹೇಳಿದಾಗೆ ಅವರಿಗೆ ಆಗತ್ತೆ. ಆಮೇಲೆ ಅವರು ಹೋಗಿ ಕೇಳಿಕೊಂಡಾಗ ಇಲ್ಲಿ ನನ್ನನ್ನು ಪೂಜೆ ಮಾಡಿ ಅಂತ ಅಲ್ಲಿ ದೈವದಲ್ಲಿ ಕೇಳ್ಕೊಂಡಾಗ ಹೇಳ್ತಾರೆ. ಆಮೇಲೆ ಅವರು ಧರ್ಮದರ್ಶಿಗಳು ಹೇಳೋದು, ನೀನು ನನಗೆ ಕಾಣಿಸ್ಕೊಳ್ಬೇಕು ಇದೇ ಜಾಗದಲ್ಲಿದ್ದೀಯ ಅಂತ, ಅಂದರೆ ಮಾತ್ರ ನಾನು ಪೂಜೆ ಮಾಡ್ತೇನೆ ಅಂತ. ಆವಾಗ ನೆಕ್ಸ್ಟ್ ಡೇ ಹೋಗುವಾಗ ಅವರು ಮೊದಲು ಮೂರ್ತಿನೆಲ್ಲಿ ಸ್ಥಾಪನೆ ಮಾಡಿದ್ರ ಅದರಲ್ಲಿ ಹುತ್ತ ಇತ್ತು, ಆ ಹುತ್ತದಲ್ಲಿ ಮೂರ್ತಿಗಳು ಎದ್ದು ಬಂದಿದ್ದವು. ಸೊ ಆವಾಗ ಅವರಿಗೆ ಕನ್ಫರ್ಮ್ ಆಯಿತು ಇಲ್ಲೇ ದೇವಿ ಇದ್ದಾಳೆ ಅಂತ. ಸೊ ಅಲ್ಲಿ ಆವಾಗಿಂದ ಪೂಜೆ ಸ್ಟಾರ್ಟ್ ಆಯಿತು. ಆಮೇಲೆ ಬಳೆಗಳನ್ನು ಕೊಟ್ಬಿಟ್ಟು ಅಲ್ಲಿ ತನಗೆ ಪೂಜೆ ಮಾಡಿ ಅಂತ ದೇವಿ ಕೇಳ್ಕೊಳ್ತಾಳೆ. ಸೊ ಈಗ ಎಲ್ಲರೂ ಮೊದಲೆಲ್ಲ ಬಂಗಾರ, ಲೋಹ, ಗಾಜು ಯಾವುದಾದ್ರು ಬಳೆನ ಕೊಡ್ತಿದ್ರು, ಬಂಗಾರದ ಕೂಡ ಕೊಡ್ತಿದ್ರು. ಯಾರ್ಯಾರಿಗೆ ಏನೇನು ಆಗಬೇಕು ಅಂತ ಕೇಳ್ಕೊಳ್ತಾರೆ, ದೇವಿ ಅವರಿಗೆ ಆಶೀರ್ವಾದ ಮಾಡ್ತಾಳೆ. ಅಲ್ಲಿ ಏನು ನಾವು ಅನ್ಕೋತೀವೋ ಅದು ಆಗತ್ತೆ, ಭಕ್ತಿಯಿಂದ ಕೇಳ್ಕೊಂಡ್ರೆ ಆಗತ್ತೆ ಎಂಬ ನಂಬಿಕೆ ಈಗ ಕೂಡ ಇದೆ. ಈಗ ನಾವು ಅದೇ ಟೆಂಪಲ್ಲಿಗೆ ಬಂದಿದ್ದೇವೆ, ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಮುಂದೆ ಈಗ ಟೆಂಪಲನ್ನು ತೋರಿಸ್ತೀನಿ, ಮತ್ತು ಅದರ ಬಗ್ಗೆ ಏನಾದರೂ ಸ್ಟೋರಿ ಅಲ್ಲಿ ಕೇಳಿಕೊಂಡು ತಿಳಿಸ್ತೀನಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ನಿಧಾನಕ್ಕೆ ನಾವು ಟೆಂಪಲ್ಗೆ ಹೋದ್ವಿ. ಅಲ್ಲಿ ಚಪ್ಪಲಿ ಎಲ್ಲ ಇಟ್ಟು ಕಾಲೆಲ್ಲ ತೊಳ್ಕೊಂಡು ನಾವು ಟೆಂಪಲ್ ಒಳಗಡೆ ಹೋದ್ವಿ. ಟೆಂಪಲ್ ತುಂಬ ವಿಶಾಲವಾಗಿದೆ ನೋಡಿ. ಇದು ಏನು ಕಾಣ್ತಾ ಇದೆ ಈಗ, ಇದು ಇಲ್ಲೇ ಎಂಟ್ರೆನ್ಸು, ಇಲ್ಲೇ ಹೋಗಬೇಕು. ನಂತರ ಈ ಕಡೆ ನಿಮಗೆ ಏನಾದರೂ ಸೇವೆ ಬೇಕಾದರೆ ಎಲ್ಲ ಸೇವೆಗಳನ್ನು ಮಾಡಿಸ್ಬೋದು. ಉಡಿ ತುಂಬಲಿಕ್ಕೆ ಒಂದು ಬಟ್ಲಲ್ಲಿ ಕಾಯಿ, ಹಣ್ಣು, ಹೂವು ಮತ್ತು ಸಾರಿ ಇಷ್ಟೆಲ್ಲ ಕೊಡ್ತಾರೆ. ಉಡಿ ಸೇವೆ 500 ರೂಪಾಯಿ ಇರುತ್ತೆ. ಮತ್ತು ಬಳೆ, ನಿಮಗೆ ಎಷ್ಟು ಬಳೆ ಕೊಡಬೇಕು ಅಷ್ಟು ಬಳೆನ ನೀವು ಕೊಡ್ಬೋದು. ಕೆಲವರು ಹರಕೆ ಹೇಳ್ಕೊಳ್ತಾರೆ, ಹರಕೆ ಪ್ರಕಾರ ತೀರಿಸ್ತಾರೆ. ನೀವು ಹೋದಾಗ ಸೇವೆ ಅಂತ ಬಳೆ ಕೂಡ ಕೊಡ್ಬೋದು. ಇದರಲ್ಲಿ ಪೂಜೆ ಮತ್ತು ಏನು ನಾವು ಉಡಿ ಕೊಡ್ತೇವೆ ಅದನ್ನು ಕೊಡ್ಬೋದು. ಈ ದೇವಿದು ಮೂಲಸ್ಥಾನ ಅಂತ ಇನ್ನೊಂದು ಕಡೆ ಇದೆ, ಆ ಮೂಲಸ್ಥಾನದಲ್ಲಿ ಬಳೆನ ಕೊಡಬೇಕು. ಇಲ್ಲಿ ಮೇನ್ ಹುತ್ತದಲ್ಲಿ ದೇವಿ ಬಂದಿದ್ದಾಳಲ್ವ, ಸೊ ಹುತ್ತದ ಪ್ರಸಾದನೇ ಕೊಡ್ತಾರೆ. ಹುತ್ತದ ಮಣ್ಣನ್ನು ನೀರಲ್ಲಿ ಹಾಕಿ ಕುಡಿಯೋದು ಅಂತ ಹೇಳ್ತಾರೆ ಅವರು. ಅದನ್ನು ಹಾಕಿ ಕುಡಿದ್ರೆ ಎಲ್ಲ ನಮಗೇನು ಡಿಸೀಸ್ ಇದೆ, ಚರ್ಮ ರೋಗ ಇದೆ, ಅದೆಲ್ಲ ವಾಸಿಯಾಗುತ್ತೆ ಅಂತ. ಇಲ್ಲಿ ನೋಡಿ 5 ತಲೆ ನಾಗರಾಜ ಇದ್ದಾರೆ, ಇಲ್ಲಿ ಸೇವೆ ಮಾಡ್ಕೊಳ್ತಾರೆ. ತುಂಬ ಜನ ಬರ್ತಾರೆ, ಮಕ್ಕಳಾಗದಿದ್ದರೆ ಮತ್ತು ಏನಾದರೂ ಚರ್ಮ ದೋಷ ಇದ್ದರೆ, ಕಾಯಿಲೆ ಇದ್ದರೆ, ಫ್ಯಾಮಿಲಿನ ಪ್ರಾಬ್ಲಮ್ ಇದ್ದರೆ, ನಾಗದೋಷ ಇದ್ದರೆ ಇಲ್ಲೆಲ್ಲ ಸೇವೆ ಮಾಡ್ಕೊಳ್ಬೋದು. ಅದಕ್ಕೆ ಸಹ ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಸೇವೆ ಮಾಡೋದಿದ್ದರೆ. ಎಲ್ಲರಿಗೆ ನಾಗರಾಜನ ತೀರ್ಥನ ಅವರು ಹಾಕ್ತಾರೆ ಮೈಮೇಲೆ. ನೋಡಿ, ಇದು ನವಗ್ರಹ, ಒಂದೇ ಕಲ್ಲಲ್ಲಿ ನವಗ್ರಹನ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನೀವು ಪ್ಲೇಸಸ್ ನೋಡಬೇಕು ಹೇಳೋದಕ್ಕಿಂತ ನೀವು ಭಕ್ತಿಯಿಂದ ನಿಮಗೇನಾದ್ರು ಸಮಸ್ಯೆ ಇದ್ದರೆ ಹೋಗಿ ಕೇಳಿಕೊಂಡ್ರೆ ಇಲ್ಲಿ ಖಂಡಿತ ಆಗತ್ತೆ ಅಂತ ಜನ ಹೇಳ್ತಾರೆ. ತುಂಬ ಜನ ಇಲ್ಲಿ ಹೋಗಿ ಅವರಿಗೆ ಮಕ್ಕಳಾದವರು ಮತ್ತು ಏನಾದರೂ ರೋಗ ಇದ್ದರೆ ವಾಸಿಯಾದವರು ಇಂಥವರೆಲ್ಲ ತುಂಬ ಸತ್ಯ ನಿದರ್ಶನ ಕೂಡ ಇದೆ ಇಲ್ಲಿ. ಸೊ ಇದೆಲ್ಲ ಗೊತ್ತಾಗಿ ನಾವು ಕೂಡ ಒಮ್ಮೆ ಹೋಗಿ ನಾವು ಕೂಡ ಪ್ರಾರ್ಥನೆ ಮಾಡ್ಕೊಂಡು ಬರೋಣ ಅಂತ ಹೋದದ್ದು. ಇದು ನೋಡಿ ಮೂಲಸ್ಥಾನ ಇಲ್ಲಿ ದೇವಿದು. ಈ ಮೂಲಸ್ಥಾನಕ್ಕೆ ಇಲ್ಲಿ ಚತುರ್ಮುಖ ದೇವಿ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಇವರು ಧರ್ಮದರ್ಶಿಗಳು ಜೈನರವರು. ಅವರು ಇಲ್ಲಿ ಅವರ ಏನು ಪದ್ಧತಿ ಇದೆ ಅದರ ಪ್ರಕಾರ ಎಲ್ಲ ಮಾಡಿದ್ದಾರೆ ನೋಡಿ. ಈಗ ದೇವಿ ಮೂಲಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ ಕೂಡ. ಇಲ್ಲಿ ಭೂತರಾಜ ಕೂಡ ಇದೆ, ಅದರ ಬಗ್ಗೆ ಹೇಳ್ತೀನಿ ನಾನು. ನೋಡಿ ದೇವಿ ಮೂರ್ತಿ ಎಷ್ಟು ಚೆನ್ನಾಗಿದೆ. ನೀವು 4 ಕಡೆಯಿಂದ ಹೋದರೆ 4 ಕಡೆನೂ ದೇವಿ ಮುಖ ಕಾಣುತ್ತೆ ನಿಮಗೆ. ಅಂದರೆ ಇದು ಚತುರ್ಮುಖ ದೇವಿ ಅಂತಲೇ ಹೇಳ್ತಾರೆ.
ನಾವು ಹಾಗೆ ಇಲ್ಲಿ ಕೂಡ ತುಂಬ ವಿಶಾಲವಾದ ಪ್ರಾಂಗಣ ಇದೆ ನೋಡಿ. ಇಲ್ಲಿ ಎಷ್ಟು ದೊಡ್ಡದಿದೆ ಟೆಂಪಲ್ಲು, ಮೂಲಸ್ಥಾನ ದೇವಿದು. ಇಲ್ಲಿ ಭೂತರಾಜ ಇದ್ದಾರೆ. ಅಲ್ಲಿ ಇಲ್ಲಿದು ವಿಶೇಷತೆ ಏನಂದರೆ, ಇಲ್ಲಿ ನಮಗೆ ಏನಾದರೂ ಆಗಬೇಕು, ಕಷ್ಟ ಇದೆ, ಅದನ್ನು ನಾವು ಚೀಟೀಲಿ ಬರೆದು ಆ ಬಾಕ್ಸಲ್ಲಿ ಹಾಕಿ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ನಮಗೆ ಏನು ಬರ್ಕೊಂಡು ಬಂದಿದ್ದೀವಿ ಅದು ಪರಿಹಾರ ಆಗತ್ತೆ ನಮಗೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ನೋಡಿ ಚೀಟಿ ಬರಿತಾ ಇದ್ದಾರೆ. ಚೀಟಿ ಬರೆದ್ಬಿಟ್ಟು ಅದರಲ್ಲಿ ಏನು ಕಷ್ಟ ಇದೆ ಅಂತ ಬರೆದ್ಬಿಟ್ಟು ಆ ಬಾಕ್ಸಲ್ಲಿ ಹಾಕಿ ಬಂದರೆ ಅದು ನಮಗೆ ಕಷ್ಟ ಪರಿಹಾರ ಆಗುತ್ತೆ. ನಾನು ಕೂಡ ಚೀಟೀಲಿ ಬರೆದು ಹಾಕಿ ಬಂದಿದ್ದೀನಿ, ಎಲ್ಲ ಒಳ್ಳೆಯದಾಗತ್ತೆ ಅಂದ್ಕೊಂಡಿದ್ದೇನೆ. ನೋಡಿ ಚತುರ್ಮುಖ ದೇವಿ ಎಲ್ಲ ಕೆಲವೊಂದು ಕಡೆ ಅಲ್ಲಿ ಬಾಗಿಲ ಹಾಕಿದ್ದಾರೆ, ಸರಳ ಇದೆ, ನೋಡೋಕ್ಕಾಗಲ್ಲ. ಮೇನ್ ಇದು ಮಾತ್ರ ಓಪನ್ ಇರುತ್ತೆ. ಇದು ಚತುರ್ಮುಖ ದೇವಿ. 4 ಕಡೆಯೂ ನಿಮಗೆ ದೇವಿ ದರ್ಶನ ಆಗುತ್ತೆ. ಇಲ್ಲಿ ನೀವು ಬಳೆ ಕೊಡ್ಬೋದು, ಬಳೆ ತಗೊಳ್ತಾರೆ ಮೂಲಸ್ಥಾನದಲ್ಲಿ. ಹಾಗೆ ಅಲ್ಲಿ ಪ್ರಸಾದ ಕೊಡ್ತಾರೆ, ಹುತ್ತದ ಮಣ್ಣು ಕೊಡ್ತಾರೆ, ಕುಂಕುಮ ಕೊಡ್ತಾರೆ, ಬಳೆ ಕೊಡ್ತಾರೆ ಹಾಕ್ಕೊಳ್ಳೋಕ್ಕೆ. ನೀವು ಕೇಳಿಕೊಂಡು ಅಲ್ಲಿ ಬಳೆನ ತಗೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ಒಮ್ಮೆ ಹೋಗಿ ನೋಡಿ, ನಿಮ್ಮ ಅನುಭವನ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟು ಎಷ್ಟು ಪ್ರಸಾದ ಖಾಲಿ ಆಗುವವರೆಗೆ ಇಲ್ಲಿ ಕೊಡ್ತಾರೆ. ಟೈಮಿಂಗ್ 10:30ವರೆಗೆ ಅಂತಿದೆ, ಬಟ್ ಪ್ರಸಾದ ಖಾಲಿ ಆಗುವವರೆಗೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. ನಾವು ಹೋದಾಗ ಉಪ್ಪಿಟ್ಟು ಮತ್ತು ಬೆಳಗ್ಗೆ ಶೀರಾ ಟೈಪ್, ಅದು ಖೀರ್ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಇವರು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಇವರು ಒಬ್ಬರು ಲೇಡಿ 1 ವರ್ಷದಿಂದ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಸ್ವಲ್ಪ ಮಾತಾಡಿಸಿದ್ದೆ ಅವರಿಗೆ. ನೋಡಿ ಭಕ್ತಿಯಿಂದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಸಲ ಹೋಗಿ ನೀವು ಪ್ರಸಾದ ಕೇಳಿದರೂ ಕೊಡ್ತಾರೆ, ಏನು ಕಿರಿಕಿರಿ ಮಾಡಲ್ಲ, ತುಂಬ ಖುಷಿಯಿಂದ ಸರ್ವ್ ಮಾಡ್ತಾರೆ. ನೋಡಿ ಬಳೆ ಪದ್ಮಾವತಿ ಟೆಂಪಲಲ್ಲಿ ಇಲ್ಲಿ ಪ್ರಸಾದ ಸಿಗುತ್ತೆ. ಹೇಗೆ ಪಾಯಸ. ತಮ್ಮ ಹೆಸರು? ಇಲ್ಲಿ ಯಾವಾಗೂ ಪ್ರಸಾದ ಇರುತ್ತಾ? ಹೇಗೆ ಎಷ್ಟು ಡೈಲಿ ಊಟನೂ ಇರುತ್ತೆ, ಬೆಳಗ್ಗೆ ತಿಂಡಿ ಬಂದವರಿಗೆ ಪ್ರಸಾದ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? 1 ವರ್ಷ. ಹೌದಾ? ಈ ಕ್ಷೇತ್ರದ ಬಗ್ಗೆ ನಿಮ್ಗೆ ಏನು ಗೊತ್ತು? ಬಳಿ ಪದ್ಮಾವತಿ ಮಾತ್ರ. ಅದು ಇಲ್ಲಿಂದ ಇದು ಈ ದೇವಿ ಶಕ್ತಿ ಬಗ್ಗೆ ಏನು ಹೇಳ್ತೀರಾ? ನೀವು ಏನು ಕೇಳ್ಕೊಂಡು ಹೋದ್ರೂ ನೆರವೇರಿತಮ್ಮ. ಓಕೆ. ನೋಡಿ ಇಲ್ಲಿ ಬೆಳಗ್ಗೆ 10:30ವರೆಗೂ ಪ್ರಸಾದ ಸಿಗುತ್ತೆ. ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಇದೆ, ಬಂದವರಿಗೆಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಊಟ ಕೂಡ ಇರುತ್ತಂತೆ. ಇವರು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಮ್ಮನ ಸೇವೆ ಮಾಡ್ತಾ ಇದ್ದಾರೆ. ಇವರಿಗೂ ಒಳ್ಳೆಯದಾಗಲಿ. ಶ್ರೀ ಅಮ್ಮನವರ ದರ್ಶನ ಮತ್ತು ಮೂಲಸ್ಥಾನ ದರ್ಶನ, ನಾಗದೇವರ ದರ್ಶನ, ಭೂತರಾಜರ ದರ್ಶನ ಎಲ್ಲ ಮಾಡಿಬಿಟ್ಟು ಇಲ್ಲಿ ಬಳೆ ಪದ್ಮಾವತಿ ಅಮ್ಮನವರಿಗೆ ಬಳೆ ಕೊಟ್ಟು ಉಡಿಯೆಲ್ಲ ತುಂಬಿಕೊಂಡು ಆಮೇಲೆ ಪ್ರಸಾದ ತಗೊಂಡು ಹಾಗೆ ಹೊರಟ್ವಿ. ಈಗ ನಮ್ಮ ನೆಕ್ಸ್ಟ್ ಪಯಣ ವರದಳ್ಳಿಗೆ. ನೋಡಿ ಬಳೆ ಪದ್ಮಾವತಿ ಟೆಂಪಲ್ ದರ್ಶನ ಮಾಡಿ ನಾವೀಗ ವಾಪಸ್ ಹೊರಟಿದ್ದೇವೆ. ಇವತ್ತು ಶುಕ್ರವಾರ ಆದ್ದರಿಂದ ತುಂಬ ರಶ್ಶು. ಪ್ರಸಾದ ಎಲ್ಲ ಸ್ವೀಕರಿಸಿ ನಾವು ಹೊರಟಿದ್ದೇವೆ. ತುಂಬ ಭಕ್ತರು ಬಂದಿದ್ದಾರೆ. ಅಮ್ಮನವರ ಮೂಲಸ್ಥಾನದಲ್ಲಿ ಒಂದು ಭೂತರಾಜ ಕೂಡ ಇದ್ದಾರೆ. ಅಲ್ಲಿ ನಾವು ಚೀಟಿಲಿ ಬರೆದು ಬಾಕ್ಸಲ್ಲಿ ಹಾಕಿದರೆ ನಮಗೇನು ಕಷ್ಟ ಅದನ್ನೆಲ್ಲ ಬರೆದು ನಾವು ಹಾಕಿದರೆ ದೇವರು ಆ ಕಷ್ಟನ ಪರಿಹಾರ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆಗಿದೆ ಇಲ್ಲಿ ತುಂಬ ಸತ್ಯ ನಿದರ್ಶನ ಕೂಡ ಇದೆ.
ನಮ್ಮ ನೆಕ್ಸ್ಟ್ ಪ್ರಯಾಣ ವರದಳ್ಳಿಗೆ ಹೋಗುವಾಗ ನಾವು ಸೀನರಿಯನ್ನು ಎಂಜಾಯ್ ಮಾಡ್ಬೋದು. ನೋಡಿ, ಇದು ಘಾಟ್ ಸೆಕ್ಷನ್ನಿಂದ ನಾವು ಇಳಿಯುವಾಗ ಶರಾವತಿ ಕೊಳ್ಳ ಎಲ್ಲ ನಾವು ನೋಡ್ಬೋದು. ತುಂಬ ಚೆನ್ನಾಗಿದೆ. ನೀವು ಮುದ್ದಾಮ್ ಒಂದ್ಸಲ ಈ ಪ್ಲೇಸೆಲ್ಲ ಮುದ್ದಾಮ್ ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ, ಹೀಗೆ ಸೀನರಿ ಎಂಜಾಯ್ ಮಾಡ್ಕೋತಾ ನಾವು ನಮ್ಮ ಮುಂದಿನ ಪ್ರಯಾಣ ಹೇಗೆ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ತೀನಿ. ಮಧ್ಯೆ ನಿಮಗೆ ಸಣ್ಣ ಸಣ್ಣ ಫಾಲ್ಸ್ ಸಿಗುತ್ತೆ ನೋಡೋಕ್ಕೆ. ಸೀನ್ರಿ ಎಂಜಾಯ್ ಮಾಡ್ಬೋದು. ಹೋಗುತ್ತೆ ಕಡೆ ಮುಂದೆ ಹೋಗ್ತದೆ, ಆಯ್ತಾ. ಕಡೆ ಕಡೆ ಹೋಗುತ್ತೆ. ಈ ಕಡೆಯಿಂದ ಡ್ಯಾಮ್ ಇದೆ ನಿಮ್ಮ ರೈಟ್ ಸೈಡ್ಗೆ. ಅಲ್ಲಿಂದ ಬಿಟ್ಟ ನೀರು ಈ ಇದರಿಂದ ಬಂದು ಅಂತಿದ್ಯಾ? ಫಾಲ್ಸ್ ಅಲ್ಲಿ ಬಿದ್ದು ಓದಲ್ಲಿ ಡೆಡ್ ಎಂಡಲ್ಲಿ ಫಾಲ್ಸ್ ಅಲ್ಲಿ ಬಿದ್ದು ಅಲ್ಲಿ ಜೋಗ ಜಲಪಾತ ಮತ್ತೆ ಅಲ್ಲೇ. ಹೊನ್ನಾವರದಲ್ಲಿ ಗೇರುಸೊಪ್ಪದಲ್ಲಿ ಮತ್ತೊಂದು ಡ್ಯಾಮ್ ಇದೆ. ಅದಾದ ನಂತರ ಇದು ಹೊನ್ನಾವರದಲ್ಲಿ ಹೋಗಿ ಜಾಯಿನ್ ಆಗುತ್ತೆ. ಈಗ ನಾವು ಹೊನ್ನಾವರ ಬೆಂಗಳೂರು ಹೈವೇ ಅನ್ನ ಜಾಯಿನ್ ಆಗಿದ್ದೇವೆ. Next right onto National ಇಲ್ಲಿ Highway ನಾವು 69. ರೈಟ್ ಟರ್ನ್ ತಗೋಬೇಕು. ವರದಳ್ಳಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಹೋದ್ರೆ ನೀವು ಹೊನ್ನಾವರ ಹೋಗ್ತೀರಾ. ನೋಡ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ. Continue on National Highway 69 for 24 kilometers. ಈಗ ನೆಕ್ಸ್ಟ್ ನಾವು ವರದಳ್ಳಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ಅಪ್ರಾಕ್ಸಿಮೇಟ್ಲಿ 30. ಶ್ರೀ ಶ್ರೀಧರ್ ಸ್ವಾಮಿಗಳ ಬಗ್ಗೆ ಎಲ್ಲರಿಗೂ ಗೊತ್ತು. ಇವರೊಬ್ಬ ಪ್ರಮುಖ ಮರಾಠಿ ಕನ್ನಡ ಸಂತರು ಮತ್ತು ಹಿಂದೂ ಧರ್ಮದ ಪ್ರವರ್ತಕರು. ಶ್ರೀಧರ್ ಸ್ವಾಮಿಗಳು ಹಿಂದೂ ದೇವತೆ ರಾಮನ ಭಕ್ತರು ಮತ್ತು ಸಮಸ್ತ ರಾಮದಾಸರ ಶಿಷ್ಯರೂ ಆಗಿದ್ದರು. ಅವರ ಪೂರ್ವ ಮಠದ ಹೆಸರು ಶ್ರೀಧರ್ ದೆಗ್ಲೂರ್ಕರ್. ಅವರು ಆಧುನಿಕ ಭಾರತದ ಅಗ್ರಗಣ್ಯ ಆಧ್ಯಾತ್ಮಿಕ ನಾಯಕರಲ್ಲಿ ಒಬ್ಬರಾಗಿದ್ದರು. ಅವರು ನೂರಾರು ಸಾವಿರ ಭಾರತೀಯರ ಆಧ್ಯಾತ್ಮಿಕ ಉನ್ನತಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ದತ್ತಾತ್ರೇಯನ ಅವತಾರವೆಂದು ಅನೇಕರು ಪರಿಗಣಿಸುತ್ತಾರೆ. ಶ್ರೀ ಶ್ರೀಧರ್ ಸ್ವಾಮಿಗಳು ಜಾತೀಯತೆ, ಪಂಥೀಯತೆ ಮತ್ತು ಸಾಂಪ್ರದಾಯಿಕ ಆಚರಣೆಗಳಂಥ ಅನಿಷ್ಟಗಳಿಗೆ ಬಲಿಯಾದ ಹಿಂದೂ ಧರ್ಮದ ಪುನರುಜ್ಜೀವನಕ್ಕಾಗಿ ಅವಿರತವಾಗಿ ಶ್ರಮಿಸಿದವರು. 6 ದಶಕಗಳ ಕಾಲ ಜೀವಿತಾವಧಿಯಲ್ಲಿ ಶ್ರೀ ಶ್ರೀಧರ್ ಸ್ವಾಮಿಗಳು 1954ರಲ್ಲಿ ಕರ್ನಾಟಕದ ವರದಪುರ ಆಶ್ರಮವನ್ನು ಸ್ಥಾಪಿಸುವ ಮೊದಲು ಸನಾತನ ವೈದಿಕ ಹಿಂದೂ ಧರ್ಮದ ಮೂಲ ತತ್ವಗಳನ್ನು ಬೋಧಿಸುತ್ತಾ ದೇಶದ ಸಂಪೂರ್ಣ ಉದ್ದಗಲವನ್ನು ಪ್ರವಾಸ ಮಾಡಿದವರು. ಸನಾತನ ವೈದಿಕ ಹಿಂದೂ ಧರ್ಮವನ್ನು ಪುನರುಜ್ಜೀವನಕ್ಕಾಗಿ ಅವಿರತವಾಗಿ ಶ್ರಮಿಸಿದರು ಹಾಗೂ ಸನಾತನ ವೈದಿಕ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳಲ್ಲಿ ನಿರಂತರವಾಗಿರಲು ಎಲ್ಲ ಹಿಂದೂಗಳಿಗೆ ಶಾಶ್ವತ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುವ ಧರ್ಮಧ್ವಜ. ಪ್ರತಿ ವರ್ಷ ನೂರಾರು ಸಾವಿರ ಯಾತ್ರಿಕರು ಆಧ್ಯಾತ್ಮಿಕ ಸ್ಫೂರ್ತಿ ಪಡೆಯಲು ವರದಪುರದಲ್ಲಿ ಇರುವ ಅವರ ದೇಗುಲಕ್ಕೆ ಭೇಟಿ ನೀಡುತ್ತಾರೆ. ಹಾಯ್ ಶೀಲಾ, ನೋಡು ಎಲ್ಲೆಲ್ಲಿಂದ ಬಂದು ಎಲ್ಲೆಲ್ಲಿಂದ ಮೀಟ್ ಆದ ನಾವು ಹೊಳ್ಳಿ. ಕಿಸ್ಮತ್ ಕನೆಕ್ಷನ್. ನಾವಂಗ ಕರ್ಕಿಂದ ಬಂದ, ನಿನ್ನ ಸಿರ್ಸಿಂದ ಬಂದೆ ನೋಡು. ಊಟ ಮಾಡಿ ಹೋಗೋದು. ಎಷ್ಟು ಗಂಟೆ ನಂಗೊಂದು 7:47. ನಾವು ಶ್ರೀಧರ ಸ್ವಾಮಿಗಳ ಪಾದುಕಾಶ್ರಮದಲ್ಲಿದ್ದೇವೆ. ಶ್ರೀ ಶ್ರೀಧರ ತೀರ್ಥ ನೋಡಿ, ಇಲ್ಲಿ ಎಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇದೆ. ಈ ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಇನ್ನುವರೆಗೆ ಅದು ಯಾರಿಗೂ ಗೊತ್ತಿಲ್ಲ. ಇದೊಂಥರ ಸೀಕ್ರೆಟ್ ಇದ್ದ ಹಾಗೆ. ಇಲ್ಲಿ ಬೇಸಿಗೆ ಇರಲಿ, ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಎಲ್ಲ ಕಾಲಕ್ಕೂ ಈ ನೀರು ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲ ರೋಗ ರುಜಿನಗಳು, ಮಾನಸಿಕ ಕಾಯಿಲೆ ಎಲ್ಲ ವಾಸಿಯಾಗುತ್ತೆ ಅಂತ ಪ್ರತೀತಿ ಇದೆ. ನೋಡಿ, ನಾವು ಮೇಲ್ಗಡೆ ಆಶ್ರಮಕ್ಕೆ ಹೋಗುವಾಗ ಸುಮಾರು 200ರಿಂದ 250 ಮೆಟ್ಲು ಹತ್ತಬೇಕು. ಈ ಥರ ಹತ್ಕೊಂಡು ಹೋಗಬೇಕು. ವಯಸ್ಸಾದವರು ಕೂಡ ಹತ್ತಿ ಹೋಗ್ತಾರೆ. ಶ್ರೀಧರ ಸ್ವಾಮಿಗಳ ನೆನೆಸ್ಕೋತಾ ಹೋದರೆ ನಿಮಗೆ ಸ್ಟೆಪ್ ಹತ್ತಿದ್ದು ಗೊತ್ತೇ ಆಗಲ್ಲ. ಒಂದು ಸ್ವಲ್ಪನೂ ಆಯಾಸ ಕೂಡ ಆಗಲ್ಲ. ಇಲ್ಲಿ ಡೈಲಿ ಊಟ ಕೂಡ ಇದೆ. ಬಂದ ಭಕ್ತಾದಿಗಳು ಯಾರು ಹಾಗೇ ಹೋಗುವಾಗೆ ಇಲ್ಲ. ಇಲ್ಲಿ ಊಟ ಕೂಡ ತುಂಬ ಚೆನ್ನಾಗಿದೆ. 250 ಮೆಟ್ಲು ಹೋದ್ಮೇಲೆ ಆಶ್ರಮ ಸಿಗತ್ತೆ. ಅಲ್ಲೆಲ್ಲ ಮೊಬೈಲ್ ಅಲೋಡ್ ಇಲ್ಲ ಇಲ್ಲಿ ಎಲ್ಲ ಕಡೆ. ಸ್ವಲ್ಪ ಹೊರಗಡೆ ಮಾತ್ರ ವಿಡಿಯೋ ಮಾಡಿದ್ದೀನಿ ನಾನು. ತುಂಬ ಜನ ಭಕ್ತಾದಿಗಳು
ಬರ್ತಾ ಇದ್ದಾರೆ. ಅದು ಕಾರ್ತಿಕ ಹುಣ್ಣಿಮೆ ಆದದ್ರಿಂದ ತುಂಬ ರಶ್ ಇತ್ತು. ನಂತರ ಇಲ್ಲಿ ಮುಂದೆ ಧರ್ಮಧ್ವಜ ಅಂತ ಇದೆ. ಸ್ವಾಮೀಜಿಗಳು ಮುಕ್ತಿ ಹೊಂದ ಸ್ಥಾನದಲ್ಲಿ ಈಗ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ, ಎಲ್ಲರಿಗೂ ಬಿಡೋದಿಲ್ಲ, ಟೈಮಿಂಗ್ಸ್ ಇದೆ ಅದು. ಮತ್ತು ಗ್ರೂಪಲ್ಲೇ ಹೋಗಬೇಕು, ಒಬ್ಬರು ಇಬ್ಬರು ಎಲ್ಲ ಹೋಗುವಾಗಿಲ್ಲ. ಫಾರೆಸ್ಟ್ ಏರಿಯಾದಲ್ಲಿ ನಡ್ಕೊಂಡು ಹೋಗಬೇಕು. ಅಲ್ಲಿ ಕೂಡ ಮೊಬೈಲ್ ಅಲೋಡ್ ಇಲ್ಲ, ಹಾಗಾಗಿ ಅಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ಆಶ್ರಮನ ಹೀಗೆ ಹೊರಗಡೆಯಿಂದ ತೋರಿಸಿದ್ದೇನೆ ನೋಡಿ. ಇಲ್ಲಿ ಹೀಗೆ ಮುಂದೆ ರೋಡ್ ಕಾಣುತ್ತಲ್ಲ, ಅಲ್ಲಿ ಧರ್ಮಧ್ವಜಕ್ಕೆ ಹೋಗೋ ದಾರಿ ಇದು. ನಾನು ಮೊದಲು ಒಂದು ಸಲ ಹೋಗಿದ್ದೆ, ಈಗ ಅಲ್ಲಿ ಯಾರು ಹೋಗಲಿಕ್ಕೆ ಸಿಗದ ಕಾರಣ ನಮಗೆ ಜೊತೆಗೆ ನಾವು ಮುಂದೆ ಹೋಗಿಲ್ಲ. ಬರೀ ಕಾಲಲ್ಲಿ ನಡೆದು ಹೋಗಬೇಕು, ಸುಮಾರು ನಡಿಲಿಕ್ಕುಂಟು. ಧರ್ಮಧ್ವಜ ಇದೆ ಮುಂದೆ, ಅಲ್ಲಿ ಇದೇ ಜಾಗದಿಂದ ಮುಂದೆ ಹೋಗಬೇಕು. ನಾವು ಇಲ್ಲಿಂದನೇ ಎಲ್ಲ ವಿಡಿಯೋ ಮಾಡ್ಕೊಂಡ್ವಿ. ಮುಂದೆ ವಿಡಿಯೋ ಮಾಡುವಂಗಿಲ್ಲ. ನೀವು ಕೂಡ ಶ್ರೀಧರ ಸ್ವಾಮಿಗಳ ಪಾದುಕಾಶ್ರಮಕ್ಕೆ ಒಮ್ಮೆ ಭೇಟಿ ನೀಡಿ ದರ್ಶನ ಮಾಡಿ. ಎಲ್ಲೆಲ್ಲಿಂದೋ ಮೂಲೆಯಿಂದೆಲ್ಲ ಜನ ಭಕ್ತಾದಿಗಳು ಬರ್ತಾರೆ ನೋಡಿ. ಆಗದಿದ್ದರೂ ಕೂಡ ಸ್ಟೆಪ್ಪನ್ನು ಹತ್ತಿ ಇಳಿದು ಮಾಡಿಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ಪಾದುಕಾಶ್ರಮದವರೆಗೂ ಹೋಗುತ್ತೆ ಗಾಡಿ, ಬಟ್ ಬಿಡೋದಿಲ್ಲ, ತುಂಬ ರಶ್ ಆಗುತ್ತೆ ಅಲ್ಲಿ. ವಯಸ್ಸಾದವರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅಲ್ಲಿವರೆಗೆ ಕೂಡ ಹೋಗ್ಬೋದು, ಪರ್ಮಿಷನ್ ತಗೊಳ್ಬೇಕು. ಹೀಗೆ ನಾವು ವರದಳ್ಳಿ ಆಶ್ರಮವನ್ನು ನೋಡಿಬಿಟ್ಟು ಊಟ ಗಿಟ್ಟೆಲ್ಲ ಮಾಡಿ ನಂತರ ನಮ್ಮ ಮನೆ ಕಡೆ ಪ್ರಯಾಣ ಹೊರಟ್ವಿ. ನೀವು ಯಾರಾದರೂ ಫಸ್ಟ್ ಟೈಮ್ ವರದಳ್ಳಿಗೆ ಬರೋರಿದ್ದರೆ ಧರ್ಮಧ್ವಜ ನೋಡೋಕ್ಕೆ ಮರಿಬೇಡಿ. ಅಲ್ಲಿ ಪರ್ಮಿಷನ್ ತಗೊಂಡು ಹೇಗೆ ಹೋಗೋದು ಅಂತ ವಿಚಾರಿಸ್ಕೊಂಡು ಹಾಗೆ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿ ಶ್ರೀಧರ ಸ್ವಾಮಿಗಳು ಮುಕ್ತಿ ಹೊಂದುವಾಗ ಇನ್ನು 700 ವರ್ಷಗಳ ಕಾಲ ನಾನು ಭಕ್ತಾದಿಗಳನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದರು. ಅವರು ಇನ್ನೂ ಕೂಡ ಅಲ್ಲಿ ಇರೋದು ಸೌಂಡ್ ಕೇಳುತ್ತೆ, ತುಂಬ ಜನ ಒಂದೊಂದು ಮಾತಾಡ್ತಾರೆ. ಅವರು ಇನ್ನೂ ಅಲ್ಲಿ ಇದ್ದಾರೆ, ಅಲ್ಲಿ ಅವ್ರನ್ನ ಕೇಳಿಕೊಂಡ್ರೆ ನಾವು ಕೇಳ್ಕೊಂಡಿದ್ದು ಆಗತ್ತೆ, ಅಷ್ಟು ಶಕ್ತಿ ಇದೆ ಅಲ್ಲಿ ಅಂತ ಜನ ಮಾತಾಡ್ಕೊಳ್ತಾರೆ. ಸೊ ನೀವು ಫಸ್ಟ್ ಟೈಮ್ ಬಂದಿದ್ದರೆ ಖಂಡಿತವಾಗಿ ಭೇಟಿ ಕೊಡೋದನ್ನು ಮರಿಬೇಡಿ. ನಮ್ಮ ಅತ್ತೆ ಮಾವ ನಮ್ಮ ಜೊತೆಗಿದ್ದರು, ಅವರು ಕೂಡ ವಯಸ್ಸಾದವರು, ಸುಸ್ತಾಗಿತ್ತು. ಹಾಗೆ ನಾವು ಮನೆ ಕಡೆ ಪ್ರಯಾಣ ಹೊರಟ್ವಿ. ನಾವು ಬರುವಾಗ ಸ್ವಲ್ಪ ರೋಡ್ ನಮಗೆ ಕಾರ್ಗಲ್ ಮೇಲೆ ಬರಬೇಕಿತ್ತು, ನಾವು ಆ ರೂಟಲ್ಲಿ ಬರಲಿಲ್ಲ, ರೋಡ್ ಹಾಳಾಗಿತ್ತು ಅಂತ ನಮಗೆ ಚೌಡೇಶ್ವರಿ ಟೆಂಪಲ್ ಒಂದು ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಕವರ್ ಮಾಡಬೇಕು. ಹೀಗೆ ನಮ್ಮ ಇವತ್ತಿನ ಪ್ರಯಾಣ ಮುಗೀತು. ಮುಂದಿನ ಪ್ರಯಾಣದ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.